ಕ್ಯಾನ್ಸರ್ ಬಂದಿದೆ ಅಂದ ತಕ್ಷಣ ಪೇಷಂಟ್ ಅನ್ಕೊಳ್ಳೋದು ನಾನು ಬದುಕೋದಿಲ್ಲ, ನನ್ನ ಲೈಫೇ ಮುಗಿದೋಯ್ತು ಅಂತ ಮೊದಲಿಗೆ ನಾವು ಹೋಪ್ ಕಳ್ಕೊಂಡ್ಬಿಡ್ತೀವಿ. ನಾನು ಆ ಪೇಷಂಟ್ಗಳಿಗೆ ಮತ್ತು ಬಹಳಷ್ಟು ಜನಕ್ಕೆ ಹೇಳೋದೇನಪ್ಪ ಅಂತಂದ್ರೆ ಕ್ಯಾನ್ಸರ್ ಹೆದರೋ ಅವಶ್ಯಕತೆನೇ ಇಲ್ಲ. ನಮಗೆ ಗ್ಯಾರಂಟಿನೇ ಇಲ್ಲ, ಉಳ್ಕೊಳ್ತಾ ಇದ್ದರೆ ಗ್ಯಾರಂಟಿನೇ ಇಲ್ಲ. ಪೇಷಂಟೇ ಉಳ್ಕೊಳ್ಳಲ್ಲ ಅಂತ ಗ್ಯಾರಂಟಿ ಇಲ್ಲ. ಸರ್ ಈಗ ನೋಡಿದ ಮಟ್ಟಿಗೆ ಚೆನ್ನಾಗಿದೆ. ಅವರೇ ಬಂದಿದ್ದೀನಿ, ಅವರೇ ಮಾತಾಡೋದು. ಚೆನ್ನಾಗಿ ಮಾತಾಡೋದು ಸರ್, ಚೆನ್ನಾಗಿದ್ದಾರೆ. ಇದರಿಂದ ಸುಮಾರು 50,000ಕ್ಕೂ ಹೆಚ್ಚು ಪೇಷಂಟ್ಗಳು ಕ್ಯಾನ್ಸರ್ನಿಂದ ಮುಕ್ತರಾಗಿದ್ದಾರೆ. ಈಗ ಅವ್ರ ಫ್ಯಾಮಿಲಿ ಎಲ್ಲ ಬಹಳಷ್ಟು ಖುಷಿಯಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ಇವತ್ತು ನಾ ಏನದೀನಿ ಅದೆಲ್ಲ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದದಿಂದ ಮಾತ್ರ. ಅದಕ್ಕೆ ಮೊದಲಿಗೆ ತಮ್ಮೆಲ್ಲರೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇವತ್ತೊಂದು ಡಿಫ್ರೆಂಟ್ ಆದಂಥ ವಿಡಿಯೋ ಮಾಡೋಕೆ ನಾ ಇಲ್ಲಿ ಬಂದಿದ್ದೀನಿ. ಏನಪ್ಪ ಅಂತಂದ್ರೆ ನೀವು ನೋಡುವಂತೆ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಯಾಕಂದ್ರೆ ಈ ವಿಡಿಯೋ ಭಾಳ ಯೂಸ್ಫುಲ್ ಆಗೋದೈತಿ. ನಿಮಗಲ್ಲಂದ್ರು ನಿಮ್ಮ ಜೊತೆಗಿರೋರಿಗೆ, ನಿಮ್ಮ ಪರಿಚಯದವ್ರಿಗೆ ವಿಡಿಯೋ ಭಾಳ ಯೂಸ್ಫುಲ್ ಆಗುತ್ತಾ. ಬರ್ರಿ ಹೋಗ್ಬರೋಣ. ಸಾಮಾನ್ಯವಾಗಿ ನಾವೆಲ್ಲರೂ ಕ್ಯಾನ್ಸರ್ ಬಗ್ಗೆ ಕೇಳಿರ್ತೀವಿ, ಕ್ಯಾನ್ಸರ್ ಪೇಷಂಟ್ಗಳನ್ನ ನೋಡಿರ್ತೀವಿ, ಅವರ ನರಾಟ, ಅವರ ಸಮಸ್ಯೆಗಳನ್ನ ನೋಡಿರ್ತೀವಿ. ಅದಕ್ಕೆ ಕ್ಯಾನ್ಸರ್ ಅಂದ ತಕ್ಷಣ ಸಿಕ್ಕಾಪಟ್ಟೆ ಭಯ ಪಡ್ತೀವಿ. ಕ್ಯಾನ್ಸರ್ ಬಂದಿದೆ ಅಂದ ತಕ್ಷಣ ಪೇಷಂಟ್ ಅನ್ಕೊಳ್ಳೋದು ನಾನು ಬದುಕೋದಿಲ್ಲ, ನನ್ನ ಲೈಫೇ ಮುಗಿದೋಯ್ತು ಅಂತ ಮೊದಲಿಗೆ ನಾವು ಹೋಪ್ ಕಳ್ಕೊಂಡ್ಬಿಡ್ತೀವಿ. ಕ್ಯಾನ್ಸರ್ನ ಕ್ಯೂರ್ ಮಾಡೋದಕ್ಕೆ ಈ ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು ಸರ್ಜರಿ ಅಂತ ಭಾಳಷ್ಟು ವಿಧಾನಗಳಿದ್ರೂ ಕೂಡ ಕ್ಯಾನ್ಸರ್ ಕಂಡ್ರೆ ಇವತ್ತಿಗೂ ಕೂಡ ಭಾಳಷ್ಟು ಭಯ. ನಮ್ಮ ದಾರಾ ಬೇಂದ್ರೆಯವರು ಒಂದು ಮಾತು ಹೇಳ್ತಾರೆ, ಸಾವು ಅನ್ನೋದು ನಾ ಇರೋರಿಗೂ ಬರಂಗಿಲ್ಲ, ಅದು ಬಂದಮೇಲೆ ನಾನೇ ಇರಂಗಿಲ್ಲ, ಯಾಕೆ ಹೆದರ್ಬೇಕು ಅಂತ. ನಾನು ಆ ಪೇಷಂಟ್ಗಳಿಗೆ ಮತ್ತು ಭಾಳಷ್ಟು ಜನಕ್ಕೆ ಹೇಳೋದೇನಪ್ಪ ಅಂತಂದ್ರೆ ಕ್ಯಾನ್ಸರ್ ಹೆದರೋ ಅವಶ್ಯಕತೆನೇ ಇಲ್ಲ. ನಾವು ಹೋಪ್ನ ಕಳ್ಕೊಳ್ಳೋಕ್ಕಿಂತ ಮುಂಚೆ ಒಂದ್ಸಲ ನಾವು ಕ್ಯಾನ್ಸರ್ನ ವಿರುದ್ಧ ಹೋರಾಡೋದು ಹೇಗೆ ಅಂತ ಕಳ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಕ್ಯಾನ್ಸರ್ನ ಗೆಲ್ಬಹುದು. ಕ್ಯಾನ್ಸರ್ ಬಗ್ಗೆ ಇರುವಂಥ ಭಯನ ಹೋಗಿಸೋದಕ್ಕೆ, ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ಇರುವಂಥ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್. ನಾನು ಇಲ್ಲೇ ಇದ್ದೀನಿ, ಬರೀ ಹೋಗೋಣ. ಈ ಹಾಸ್ಪಿಟಲ್ ಇರುವಂಥ ವಾತಾವರಣ ಕೂಡ ಭಾಳ ಅದ್ಭುತವಾಗಿದೆ. ಸುತ್ತಮುತ್ತಲು ಹಚ್ಚ ಹಸಿರಿನ ವಾತಾವರಣ ಇದ್ದು ಲೊಕೇಶನ್ ಕೂಡ ಭಾಳಷ್ಟು ಈಸಿ. ಜಯನಗರ 4th T ಬ್ಲಾಕಲ್ಲಿದ್ದು BMTC ಬಸ್ ಡಿಪೋ ಅಪೋಸಿಟ್ ಐತಿ. ನಿಮ್ಮೆಲ್ರಿಗೂ ಬರೋದಕ್ಕೂ ಭಾಳ ಈಸಿ. ಬನ್ನಿ ಹೋಗೋಣ. ಈ ಹಾಸ್ಪಿಟಲ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಅಷ್ಟಾಂಗ ಯೋಗವನ್ನು ಬಳಸಿ ರಸಾಯನ ಆಯುರ್ವೇದದ ಮೂಲಕ ಇಲ್ಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಇದ್ರ ಪ್ರೊಸೆಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಪ್ರಾಚೀನ ಕಾಲದಿಂದಲೂ ಅಂದರೆ ಸುಮಾರು 5,000 ವರ್ಷಗಳ ಹಿಂದಿನಿಂದಲೂ ಕೂಡ ಚರಕ ಮಹರ್ಷಿ, ಸುಶ್ರುತ ಮಹರ್ಷಿ ಅಂತ ಎಷ್ಟೋ ಜನ ಋಷಿಮುನಿಗಳು ಈ ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ಬಳಸಿ ಎಷ್ಟೋ ರೋಗಗಳನ್ನ ಕ್ಯೂರ್ ಮಾಡ್ತಿದ್ರು. ಅಷ್ಟೇ ಅಲ್ಲ, ಆಗಿನ ಕಾಲದಲ್ಲಿ ಎಷ್ಟೋ ಮಾರಕ ರೋಗಗಳನ್ನು ಆಯುರ್ವೇದನ ಬಳಸಿನೇ ಆಗಿನ ಋಷಿಮುನಿಗಳು ಕ್ಯೂರ್ ಮಾಡ್ತಿದ್ರು. ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಅಲ್ವಾ. ಆದರೆ ಈ ಮಾಡರ್ನ್ ಮೆಡಿಸನ್ ಅನ್ನೋದು ಬಂದಮೇಲೆ ಆಯುರ್ವೇದ ಅನ್ನೋದು ಎಲ್ಲೋ ಒಂದು ಕಡೆ ಭಾಳಷ್ಟು ಕಡಿಮೆ ಆಗಿಬಿಟ್ಟಿತ್ತು. ಆಯುರ್ವೇದದ ಮೇಲೆ ಇಂಟ್ರೆಸ್ಟ್ ಕೂಡ ಜನರಿಗೆ ಭಾಳಷ್ಟು ಕಡಿಮೆ ಆಗಿಬಿಟ್ಟಿತ್ತು. ಅದಾದ ನಂತರ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರು ಎಷ್ಟೋ ವರ್ಷಗಳ ಕಡೆ ರಿಸರ್ಚ್ ಮಾಡಿ ಆಯುರ್ವೇದ, ರಸಾಯನ ಆಯುರ್ವೇದನ ಬಳಸಿ ಈ ಕ್ಯಾನ್ಸರ್ಗೆ ಔಷಧಿಯನ್ನು ಕಂಡುಹಿಡಿತಾರೆ. ಅದಾದಮೇಲೆ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟ್ಲನ್ನು ಶುರು ಮಾಡ್ತಾರೆ. ಇದರಿಂದ ಸುಮಾರು 50,000ಕ್ಕೂ ಹೆಚ್ಚು ಪೇಷಂಟ್ಗಳು ಕ್ಯಾನ್ಸರ್ನಿಂದ ಮುಕ್ತರಾಗಿದ್ದಾರೆ. ಈಗ ಅವ್ರ ಫ್ಯಾಮಿಲಿ ಎಲ್ಲ ಭಾಳಷ್ಟು ಖುಷಿಯಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಭಾಳಷ್ಟು ಡೆಡ್ಲಿಯೆಸ್ಟ್ ಕ್ಯಾನ್ಸರ್ಗಳದಾವ. ಲಂಗ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಇನ್ನೂ ಭಾಳಷ್ಟು. ಆ ರೀತಿ ಕ್ಯಾನ್ಸರಿಂದ ಬಳಲ್ತಿದ್ದಂಥ ಎಷ್ಟೋ ಪೇಷಂಟ್ಗಳಿಗೆ ಹೊಸ ಜೀವನವನ್ನೇ ಕೊಟ್ಟಂಥ ಡಾಕ್ಟರ್ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವ್ರಿಗೆ ನನ್ನ ಹ್ಯಾಟ್ಸ್ ಆಫ್. ಡಾಕ್ಟರ್ ಇದ್ದಾರಾ? ನಾನು ಡಾಕ್ಟರ್ ಮೀಟ್ ಆಗಬೇಕೈತಿ. ಒಂದು 10 minutes ವೇಟ್ ಮಾಡಿ, ಪೇಷಂಟ್ಸ್ ಇದ್ದಾರೆ, ವೇಟ್ ಮಾಡಿ ಕಳಿಸಿ. ಓಕೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಿ ಇಲ್ಲಿ? ಇದು ಬಂದು ಆಯುರ್ವೇದಿಕ್ ಅಂದರೆ ಟ್ಯಾಬ್ಲೆಟ್ಸ್ ಥರ ಇರುತ್ತೆ, ಕ್ಯಾಪ್ಸೂಲ್ ಟೈಪ್ ಇರುತ್ತೆ. ಓಕೆ. ಸೊ ಕ್ಯಾಪ್ಸೂಲ್ನ ಕೊಡ್ತಾರೆ, ಆಸ್ ಪರ್ ಪೇಷಂಟ್ ಕಂಡೀಷನ್ ನೋಡ್ಕೊಂಡು ಡೋಸೇಜ್ ಹೇಳ್ತಾರೆ. ಸೊ ಅದೇ ಥರ ಅವರು ತೊಗೊಂಡ್ರೆ ಆಗಿಸ್ಬೇಕು. ಬನ್ನಿ. ಥ್ಯಾಂಕ್ ಯು. ಈಗ ನಾವು ಹಾಸ್ಪಿಟ್ಲ್ ಒಳಗಿದ್ದೀವಿ. ಹಾಸ್ಪಿಟ್ಲ್ ಭಾಳ ಕ್ಲೀನ್ ಐತಿ, ಭಾಳ ಅದ್ಭುತವಾಗೈತಿ. ಆಲ್ರೆಡಿ ಪೇಷಂಟ್ಗಳು ಭಾಳಷ್ಟು ಜನ ಬಂದಿದ್ದಾರೆ. ಯಾರೋ ಒಬ್ರು ಮಾತಾಡ್ಸೋಣ ಬರ್ರಿ. ನಮಸ್ಕಾರ ಯಜಮಾನ್ರೆ, ಏನು ನಿಮ್ಮ ಹೆಸರು? ಪೇಷಂಟ್ ಯಾರು? ಮಿಸ್ಸಸ್. ಅದು ಏನಾಗಿತ್ತು? ಕ್ಯಾನ್ಸರ್ ಅಂತ ಆಪ್ರೇಷನ್ ಆಯಿತು. ಆಪ್ರೇಷನ್ ಆದಮೇಲೆ ಹಾಂ ಕರ್ಕೊಂಡ್ಬಂದ್ವಿ. ಶಾಕ್ ಕೊಡ್ಬೇಕು ಅಂದರು, ಬೇಡ ಅಂತೇಳಿ ವಾಪಸ್ ಮನೆಗೆ ಕರ್ಕೊಂಡ್ಬಂದ್ವಿ. ನಮ್ಮ ಹುಡುಗ ಇದ್ದಾನೆ, ಯೂಟ್ಯೂಬಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ ಅಂತ ನೋಡಿದ್ವು.
ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೈದ್ರಾಬಾದ್ಗೆ ಹೊಡ್ಬೇಕು ಅಂತೇಳಿ ಹೊರಟಿದ್ವಿ. ಆ ನಂಬರ್ ತಗೊಂಡು ಫೋನ್ ಮಾಡ್ಬೇಕು, ಇಲ್ಲಪ್ಪ ಹೈದ್ರಾಬಾದ್ ಬೇಡ ಬೆಂಗಳೂರಲ್ಲೇ ಓಪನ್ ಆಗಿದೆ, ಮುಂದೆ ಅಲ್ಲೇ ಮೆಡಿಸಿನ್ ತಗೊಂಡೋಗಿ ಹುಷಾರಾಗಿದೆ. ನಿಮಗೆ ಮೊದಲು ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದೆ ಹೆಂಗೆ? MRI ಮಾಡಿಸಿ ಸರ್. MRI ಮಾಡಿಸಿದ ಏನು ಮೊದಲು ಪೇನ್ ಇತ್ತಾ, ಏನೋ ಸಮಸ್ಯೆ ಇತ್ತಾ? ಏನಿಲ್ಲ ಸರ್, ಏನಿಲ್ಲ. ಬ್ರೈನ್ ಟ್ಯೂಮರ್ ಅಂದರು, ಅಲ್ಲಿ ಆಪರೇಷನ್ ಮಾಡಿ ಚೆಕಪ್ ಮಾಡಿದ್ಮೇಲೆ ಬ್ರೈನ್ ಕ್ಯಾನ್ಸರ್ ಅಂತ. ಓಕೆ. ಈಗ ಅದಾದ್ಮೇಲೆ ಬೇರೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿದ್ರಿ? ಆಪರೇಷನ್ ಮಾಡಿದ್ರೆ ಇಲ್ಲಿ ಹೋಗಿಲ್ಲ, ಇದೇ ಮೆಡಿಸಿನ್. ಏನು ತೊಂದರೆ ಮಾಡ್ತಿತ್ತಾ? ಅಂದರೆ ಕೈ ಕಾಲೆಲ್ಲ ಬಿದ್ದಿದೆ ಸರ್. ಓಕೆ. ಬಲಗೈ ಗೊತ್ತಿರಲಿಲ್ಲ, ಊಟ ಇಲ್ಲ, ಜ್ಞಾಪಕ ಶಕ್ತಿ ಇಲ್ಲ, ಈಗೆಲ್ಲ ಕರೆಕ್ಟ್ ಆಗಿದೆ. ಓಕೆ. ಇಲ್ಲಿ ಬಂದಮೇಲೆ ಎಲ್ಲ ಕರೆಕ್ಟ್ ಆಗಿದೆ. ಓಕೆ. ಈ ಹಾಸ್ಪಿಟಲ್ ಬಗ್ಗೆ ನಿಮ್ಗೆ ಗೊತ್ತಾಗಿದ್ದು ಯೂಟ್ಯೂಬ್ ಮೂಲಕ? ಯೂಟ್ಯೂಬ್ ಮೂಲಕ. ಕೈ ಕಾಲ ಸ್ವಾಧೀನ ಇರಲಿಲ್ವಲ್ಲ, ಸೋಕು ಅನ್ನೋದು ಗೊತ್ತಾಗಲ್ಲಪ್ಪ, ಏನು ಅಂತ ಗೊತ್ತಿಲ್ಲ, MRI ಮಾಡಿಸಿ ಅಂತ ಹೇಳಿದ್ರು. MRIಗೆ ತುಮಕೂರಿಗೆ ಹೋದ್ವಿ, ತುಮಕೂರಿಗೆ MRI ಮಾಡಿಸಿ, ಅಲ್ಲಿ ಆಪರೇಷನ್ ಆಗ್ಬೇಕಪ್ಪ ಹೋದೆ. ಬ್ರೈನ್ ಟ್ಯೂಮರ್ ಇದೆ, ಆಪರೇಷನ್ ಆಗ್ಬೇಕು ಹೋದೆ, ಬಂದು ಆಪರೇಷನ್ ಮಾಡಿಸಿ. ಅದಾದ್ಮೇಲೂ ಅದು ಕ್ಯೂರ್ ಆಗಲಿಲ್ಲ? ಕ್ಯೂರ್ ಆಗಿದೆ ಬಿಟ್ಟು, ಬಟ್ ಇದು ಕೀಮೋ ಕೊಡಿಸ್ಬೇಕು ಅಂದ್ರಲ್ಲ, ಅದು ಬೇಡ ಅಂತ ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತಾರೆ. ಓಕೆ. ಭಾಳ ಅಂದರೆ ತೊಂದರೆ ಆಗ್ತಿತ್ತಾ? ಅಂದರೆ ತೊಂದರೆ ಇತ್ತು, ಪೇನ್ ಇಲ್ಲ. ಆಪರೇಷನ್ ಆದ್ಮೇಲೆ ಕೈ ಕಾಲು ಗೊತ್ತಿರಲಿಲ್ಲ. ಓಕೆ. ಊಟ ಜ್ಞಾಪಕನೂ ಇರಲಿಲ್ಲ. ಎಷ್ಟು ತಿಂಗಳಿಂದ? ಆದ್ಮೇಲೆ ಎಷ್ಟು ತಿಂಗಳಿಂದ? ಒಂದು ತಿಂಗಳಿಂದ ಸರ್, ಒಂದೂವರೆ ತಿಂಗಳಿಂದಲೂ. ಮೊದಲು ನಾರ್ಮಲೇ ಇದ್ರು? ಮೊದಲು ನಾರ್ಮಲೇ ಇದ್ರು. ಇವಾಗಲೂ ಕೂಡ ಬೇರೆ ಹಾಸ್ಪಿಟಲ್ ತೋರಿಸ್ತಾ ಇದ್ದೀರಾ? ಇಲ್ಲ ಸರ್, ಇಲ್ಲ, ಎಲ್ಲೂ ಇಲ್ಲ. ಇದೆ ಮೆಡಿಸಿನ್. ಈಗ ಚೆನ್ನಾಗಿದೆ ಈಗ. ಓಕೆ. ಈಗ ಯಾವ ರೀತಿ ಇದೆ ಕಂಡೀಷನ್? ಕಂಡೀಷನ್ ಪಕ್ಕ ಇದೆ ಸರ್ ನಮಗೆ. ಅಂದ್ರೆ ಬೇರೆ ಹಾಸ್ಪಿಟಲ್ಗಿಂತ ಇಲ್ಲಿ ರಿಸಲ್ಟ್ ಇದೆ, ಅದಕ್ಕೆ ನಾವು ಮೆಡಿಸಿನ್ ತಗೊಂಡೋಗಿ ಬಂದ್ರು. ಓಕೆ. ಚೆನ್ನಾಗಿದೆ. ಈಗ ಕೈ ಕಾಲು ಕ್ಲೀನಾಗಿ ಮಾತಾಡ್ತಾರೆ, ಅವರೇಟ್ಗಾರು ಓಡಾಡ್ತಾರೆ, ಜ್ಞಾಪಕ ಶಕ್ತಿ ಎಲ್ಲ ಇದೆ. ಓಕೆ. ನಡೆಯೋದು ಮಾಡೋದು ಪ್ರತಿಯೊಂದು ಸರ್ ಎಲ್ಲ ಓಕೆ ಆಗಿದೆ ಒಂದೇ ತಿಂಗಳಿಗೆ. ಇದು ಆಪರೇಷನ್ ಆದಮೇಲೆ ಒಂದು ಲೆಕ್ಕಕ್ಕೆ ಮನೇಲಿ ಅವರೇ ಹಿರಿಯರು, ಅಂದರೆ ಈಗ ನಿಮ್ಮನ್ನು ಬಿಟ್ರ? ಹ್ಞೂ ಸರ್, ಅವರೇ. ಈಗ ಹೆಂಗಿತ್ತು ಫ್ಯಾಮಿಲಿ ಸಿಚುವೇಶನ್ ಎಲ್ಲ? ಇವಾಗ ಸ್ಥಿತಿ ಹೇಳ್ಬಾರ್ದು, ಮಕ್ಕಳದು ಭಾಳ ಹಿಂಸೆ ಆಗೋಯಿತು. ಈಗ ಎಲ್ಲ ನಾರ್ಮಲಾಗಿ ಚೆನ್ನಾಗಿ ಅವ್ರ ಮಕ್ಕಳು ಚೆನ್ನಾಗವ್ರೆ. ಇಷ್ಟನ ಖರ್ಚಲ್ಲಿ ನಮ್ಮಮ್ಮ ಹುಷಾರಾಗ್ತಾನೆ, ಕ್ಲೀನಾಗಿ ಹುಷಾರಾಗಿ ನೋಡ್ಕೊಂತ. ಟೈಮ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ್ಮೇಲೆ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು ಅಂತ? ಅಯ್ಯೋ, ರಿಯಾಕ್ಷನ್ ಹೇಳಂಗಿಲ್ಲ ಬಿಡ್ರಿ. ಏನು ರಿಯಾಕ್ಷನ್ ಹೇಳ್ತೀವಿ ಸರ್ ಅಲ್ಲಿ? ನಮಗೆ ಗ್ಯಾರಂಟಿನೇ ಇಲ್ಲ, ಉಳ್ಕೊಳ್ತಾ ಇದ್ದರೆ ಗ್ಯಾರಂಟಿನೇ ಇಲ್ಲ. ಪೇಷಂಟೇ ಉಳ್ಕೊಳಲ್ಲ ಅಂತ ಗ್ಯಾರಂಟಿ ಇಲ್ಲ. ಸರ್, ಈಗ ನೋಡಿದ ಮಟ್ಟಿಗೆ ಚೆನ್ನಾಗಿದೆ. ಅವರೇ ಬಂದಿದ್ದೀನಿ, ಅವರೇ ಮಾತಾಡೋರು. ಚೆನ್ನಾಗಿ ಮಾತಾಡೋರು ಸರ್, ಚೆನ್ನಾಗಿದ್ದಾರೆ. ಪ್ರಾಬ್ಲಮ್ ಇಲ್ಲ ಸರ್, ಏನೇನು ತೊಂದರೆ ಇಲ್ಲ. ಮೆಡಿಸಿನ್ ತಗೊಳೋರ್ಗೂ ಹೇಳ್ತೀನಿ ತಗೊಳ್ರಿ ಅಂತ. ಒಳ್ಳೇದು, ನಮ್ಗೆ ಒಳ್ಳೇದಾಗಿದ್ದು ಇನ್ನೊಬ್ರಿಗೆ ಒಳ್ಳೇದು ಹೇಳ್ಬೇಕು. ಮತ್ತೆ ಅಲ್ಲ, ಉಳಿಯೋದೇ ಡೌಟ್ ಅಂತ ಹೇಳ್ತಿದ್ರಿ, ಈಗ ಎಲ್ಲ ಆರಾಮಾಗಿ ಇದಾರ ಅಂತ ಹೇಳ್ತಿದ್ದೀರಿ. ಈ ಹಾಸ್ಪಿಟಲ್ ಬಂದಿದ್ದಕ್ಕೆ ಒಳ್ಳೇದಾಯ್ತು ಅಂತ ಹೇಳ್ತಿದ್ರಿ. ಈ ಹಾಸ್ಪಿಟಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಗೆ ಒಳ್ಳೇದಾಗುತ್ತೆ, ಒಳ್ಳೇದು ಅಂತಲೇ ಹೇಳ್ತಾ ಇದ್ದೀವಿ ಸರ್ ನಾವು. ಹಾಸ್ಪಿಟ್ಲಿಗೆ ಬರೋರಿಗೆಲ್ಲ ಹೇಳ್ತಾ ಇರ್ತೀವಿ, ಇಂಥ ಜಾಗದಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅಂತಲೇ ಹೇಳ್ತೀವಿ ನಾವು. ಇಲ್ಲಿ ಬಂದಿದ್ದಕ್ಕೆ ನಿಮ್ಮ ಫ್ಯಾಮಿಲಿಗೆ ನೆಮ್ಮದಿಯಾಗಿದೆ, ಖುಷಿಯಾಗಿದೆ. ನೆಮ್ಮದಿಯಾಗಿದೆ. ನಿಮ್ಮ ಮನಸ್ಸಲ್ಲೇ ಗ್ಯಾರಂಟಿ ಇಲ್ಲ, ಆಪರೇಷನ್ ಸಕ್ಸಸ್ ಅಂತ ಗ್ಯಾರಂಟಿ ಇಲ್ಲ ಅಂದರು. ಅಂಥದ್ದು ಆಪರೇಷನ್ ಆದಮೇಲೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಚೆನ್ನಾಗಿದೆ ಇಂದ ನಾವು ಹೇಳ್ಬೋದು. ಇದು ಮಾಡ್ತೀವಿ ಸರ್, ಉಳ್ಕೊಂಡ್ಬಂದ್ರು ಮತ್ತೆ ಪುನರ್ಜನ್ಮ ಅಂತ ಬಂತು ಅಂತ ಅಷ್ಟೇ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಅವ್ರ ಮಿಸ್ಸಸ್ ಉಳಿಯೋದೇ ಇಲ್ಲ ಅನ್ನೋಂಥ ಪರಿಸ್ಥಿತಿಯಿಂದ ಹಿಡ್ಕೊಂಡು ಈ ಹಾಸ್ಪಿಟ್ಲಿಗೆ ಬಂದಮೇಲೆ ಎಲ್ಲ ರೀತಿ ಕ್ಯೂರ್ ಆಗೈತಿ. ಭಾಳಷ್ಟು ಕಡೆ ಅವರು ಆಪ್ರೇಷನ್ ಮಾಡಿಸಿದ್ರು, ಭಾಳಷ್ಟು ಹಾಸ್ಪಿಟ್ಲ್ ತಿರುಗಾಡಿದ್ರು, ಫ್ಯಾಮಿಲಿ ಪೂರ್ತಿ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಇದ್ದರೂ ಕೂಡ ಒಂದು ಆಪ್ರೇಷನ್ ಆದಮೇಲೆ ಇಲ್ಲಿ ಬಂದು ತೊಗೊಳ್ಳೋವಂಥ ಆ ಟ್ರೀಟ್ಮೆಂಟಿಂದ ಅವರು ಮತ್ತೆ ಅಂದರೆ ಕೈಕಾಲ ಸ್ವಾಧೀನ ಕಳ್ಕೊಂಡಿದ್ರು ಕೂಡ ಈಗ ಎದ್ದು ನಡೆದಾಡ್ತಾ ಇದ್ದಾರಂತ, ಜ್ಞಾಪಕ ಕ್ಷೇತ್ರಕ್ಕೆ ಹೋಗಿದ್ರು ಕೂಡ ಈಗ ಮಾತಾಡ್ತಾ ಇದ್ದಾರಂತ, ಎಲ್ಲರನ್ನೂ ಗುರುತು ಹಿಡಿತಾ ಇದ್ದಾರಂತ. ಇದೆಲ್ಲ ಬದಲಾವಣೆ ಆಗಿದ್ದು ಪುನರ್ಜನ ಆಯುರ್ವೇದಿಕ್ ಹಾಸ್ಪಿಟ್ಲಿಂದ. ಇಲ್ಲಿ ಬಂದಂಥ ಇವರೊಬ್ಬರೇ ಅಂತಲ್ಲ, ಭಾಳಷ್ಟು ಜನ ಪೇಷಂಟ್ಗಳು ಹೇಳುವಂಥ ಮಾತಿದು, ಭಾಳಷ್ಟು ಜನ ಹೇಳೋದು ಇಲ್ಲಿ ಭಾಳ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರಂತ. ಇವರಷ್ಟೇ ಅಲ್ಲ, ಪುನರ್ಜನ್ ಆಯುರ್ವೇದಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ಒಳಗೆ ಇನ್ನೂ ಭಾಳಷ್ಟು ಜನ ಪೇಷಂಟ್ಗಳ ಬಗ್ಗೆ ಭಾಳಷ್ಟು ವೀಡಿಯೋಗಳು ಅದಾವೆ. ಭಾಳ ಕ್ರಿಟಿಕಲ್ ಸ್ಟೇಜಲ್ಲಿದ್ದು ಇನ್ನೂ ಬದುಕೋದೇ ಇಲ್ಲ ಅನ್ನೋಂಥವ್ರು ಈಗ ರಿಕವರ್ ಆಗಿ ಅವ್ರ ಕೆಲಸಗಳನ್ನ ಮಾಡ್ಕೊತೀವಿ. ಎಷ್ಟು ಜನ ವ್ಯವಸಾಯ ಮಾಡ್ತಾರೆ, ಎಷ್ಟು ಜನ ಡ್ರೈವರ್ಗಳಾಗಿ, ಎಷ್ಟು ಜನ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ರಿಕವರ್ ಆಗಿ ಈಗ ಆರಾಮಾಗಿ ನೆಮ್ಮದಿಯಾಗಿ ಜೀವನ ನಡೆಸಿದ್ದಾರೆ. ನಾವೀಗ ಆಲ್ರೆಡಿ ಹಾಸ್ಪಿಟ್ಲ್ ಒಳಗಿದ್ದೀವಿ, ಬನ್ನಿ ಒಂದ್ಸಲ ಡಾಕ್ಟರ್ ಜೊತೆ ಮಾತಾಡೋಣ. ಮೇಡಮ್ ನಮಸ್ತೆ, ನನ್ನ ಹೆಸರು ನಿಂಗರಾಜ್ ಅಂತ. ಈ ಆಯುರ್ವೇದದ ಬಗ್ಗೆ ನನಗೊಂದಿಷ್ಟು ಡೌಟ್ಸ್ ಅದಾವೆ. ಅಂದರೆ ಈಗ ಕ್ಯಾನ್ಸರ್ ಇರುವಂಥ ಜಾಗನ ಈಗ ಈ ರಾಸಾಯನಿಕ ಆಯುರ್ವೇದ ಏನಿದೆ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಆ ಜಾಗದಲ್ಲಿರುವಂಥ ಕ್ಯಾನ್ಸರ್ ಸೆಲ್ಸ್ನ ಕೊಂದು, ಅಂದರೆ ಅದನ್ನು ಹೊಸ
ಸೆಲ್ಸ್ ಡೆವಲಪ್ ಆಗೋ ಥರ ಮಾಡಿ ಅದನ್ನು ಕ್ಯೂರ್ ಮಾಡೋ ಈ ಪ್ರೊಸೆಸ್ ಇರುತ್ತಲ್ಲ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಭಾಳಷ್ಟು ಜನಕ್ಕೆ ಇರೋದು ಅಲೋಪೆಥಿಕ್ ಇತ್ತು ಅಂದರೆ ಬೇಗ ಮಾಡ್ಕೊಂಡ್ಬಿಡ್ಬೋದು, ಅದಕ್ಕೆ ಪರ್ಟಿಕ್ಯುಲರ್ ಇದೆ ಅಂತ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ಡೌಟ್ ಕೂಡ ಭಾಳಷ್ಟು ಜನಕ್ಕೆ ಐತಿ. ಜಾಸ್ತಿ ಜನಕ್ಕೂ ಆಯುರ್ವೇದ ಅಂತೆ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗೈತೆ ಅಂತ ಹೇಳ್ತಾರೆ, ಬಟ್ ಆ ಥರ ಇಲ್ಲ. ಯಾವುದಂತೆ ಈಗ ನಮ್ಮದಲ್ಲಿ ರಸೌಷಧೀಸ್ ಎಲ್ಲ ಇರುತ್ತೆ. ಈ ರಸೌಷಧೀಸ್ ಅಂತೆ ಹೆರ್ಮೋ ಮಿನರಲ್ ಡ್ರಗ್ಸ್ ನಮ್ಮದು ಎರ್ತಲ್ಲಿ ಸಿಗುತ್ತಲ್ವ, ಆ ಮಿನರಲ್ಸಲ್ಲಿ ಚೆನ್ನಾಗಿ ಪ್ಯೂರಿಫೈ ಮಾಡಿ ಔಷಧಿಗಳೇ ಮಾಡ್ತಾರೆ. ಅದೆಲ್ಲ ಔಷಧಿದು ಭಸ್ಮಾಸ್ ರೂಪದಲ್ಲಿ ಇರುತ್ತೆ. ಆ ಭಸ್ಮಾಸ್ ಇರೋ ಆ್ಯಕ್ಚುಲಿ ಇದು ಹೈ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂದರೆ ವೆರಿ ನ್ಯಾನೋ ಪಾರ್ಟಿಕಲ್ಸ್. ಸೊ ಇಟ್ ವಿಲ್ ಗೋಸ್ ಟು ದ ಇಂಟರ್ಸೆಲ್ಯುಲರ್ ಲೆವೆಲ್. ಸೊ ಆವಾಗ ಒಳಗಡೆ ಹೋಗುತ್ತೆ. ಆದರೆ ಆವಾಗ ಜೀನ್ ಮ್ಯೂಟೇಷನ್ ಬರಬಾರ್ದು. ನೆಕ್ಸ್ಟ್ ಸೆಲ್ಸ್ ಈಗ ಕ್ಯಾನ್ಸರ್ ಸೆಲ್ಸ್ ಅಂತೆ ಜೀನ್ ಮ್ಯೂಟೇಷನ್ ಆಗಿ ಡೆವಲಪ್ ಆಗುತ್ತೆ, ಅನ್ಕಂಟ್ರೋಲ್ ಇರುತ್ತೆ. ಬಟ್ ಇದು ಇಮ್ಯುನಿಟಿ ಚೆನ್ನಾಗಿರುವಾಗ ನಿನಗೆ ಜೀನ್ ಮ್ಯೂಟೇಷನ್ ಆಗೋದಲ್ಲ. ನೆಕ್ಸ್ಟ್ ಡಿಸೀಸಸಲ್ಲಿ ಅದು ಒಳ್ಳೆ ಸೆಲ್ಸ್ ಎಲ್ಲ ಹೆಲ್ದಿ ಟಿಶ್ಯೂಸ್ ಎಲ್ಲ ರೆಜುನೇಟ್ ಆಗುತ್ತೆ. ಆ ಥರ ವರ್ಕ್ ಆಗಿ ಇದು ಪ್ರಿವೆನ್ಷನು ಸ್ಪ್ರೆಡ್ ಆಗೋದಿಲ್ಲ. ಇನ್ನು ಏನು ಕಾಯಿಲೆಯಲ್ಲಿ ಇದೆಯೋ ಕ್ಯಾನ್ಸರ್ ಸೆಲ್ಸಲ್ಲಿದೆಯೋ ಅದು ಕಡಿಮೆ ಆಗುತ್ತಾ ಬರುತ್ತೆ. ಮತ್ತಿನ್ನೊಂದು ನನಗೆ ಭಾಳ ಖುಷಿ ಕೊಟ್ಟಿದ್ದು 50,000ಕ್ಕಿಂತ ಹೆಚ್ಚು ಜನ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಆರಾಮಾಗಿದ್ದಾರೆ, ಈಗ ಖುಷಿಯಾಗಿದ್ದಾರೆ ಅಂತೇಳಿ. ಮತ್ತು ಇಲ್ಲಿ ಬಂದವರು ಕೂಡ ಎಷ್ಟೋ ಜನ ಹೇಳ್ತಾ ಇದ್ರು ನಮ್ಮ ಮನೆಯವ್ರಿಗೆ ಹಿಂಗೆ ಸಮಸ್ಯೆ ಇತ್ತು, ಅವರೆಲ್ಲರೂ ಈಗ ಆರಾಮಾಗಿದ್ದಾರೆ ಅಂತೇಳಿ. ಈ ರೀತಿ ಎಷ್ಟೋ ಪೇಷಂಟ್ಸ್ಗಳಿಗೆ ಈ ಒಂದು ಟ್ರೀಟ್ಮೆಂಟಿಂದ ಭಾಳಷ್ಟು ಅನುಕೂಲ ಆಗ್ತದೆ. ಅದಕ್ಕೆ ಥ್ಯಾಂಕ್ ಯು ನಿಮ್ಮ ಸಮಯ ಕೊಟ್ಟಿದ್ದೀರಿ. ನೋಡೋಲ್ಲ ಸ್ನೇಹಿತರೆ, ನಾನು ಆಲ್ರೆಡಿ ಡಾಕ್ಟರ್ ಜೊತೆ ಮಾತಾಡ್ಕೊಂಬಂದೆ, ಭಾಳಷ್ಟು ಇನ್ಫಾರ್ಮೇಷನ್ ಕೊಟ್ಟರು. ನಿಮ್ಮ ಸುತ್ತಮುತ್ತಲು ಯಾರಾದರೂ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿರಿ. ಅವ್ರಿಗೆ ಇದು ಒಂದು ಹಾಸ್ಪಿಟಲ್ ಬಗ್ಗೆ ಮಾಹಿತಿನ ಕೊಡಿ. ಭಾಳಷ್ಟು ಜನಕ್ಕೆ ಇದರಿಂದ ಉಪಯೋಗ ಆಗುತ್ತೆ. ಮತ್ತೊಂದೇನಪ್ಪ ಅಂದ್ರೆ ಇಲ್ಲಿ ಕೊಡುವಂಥ ಟ್ರೀಟ್ಮೆಂಟ್ ಭಾಳ ಎಫೆಕ್ಟಿವ್ ಆಗಿರುತ್ತೆ. ಮತ್ತು ಬೇರೆ ಕಡೆ ಟ್ರೀಟ್ಮೆಂಟಿಗೆ ನೀವು ಕಂಪೇರ್ ಮಾಡಿದ್ರೆ ಅಂದರೆ ತುಂಬ ಕಡಿಮೆ ಬೆಲೆ ಒಳಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ನೀವು ಯಾವುದಾದ್ರೂ ಒಂದು ಮೆಡಿಸನ್ ತೊಗೋತಾ ಇದ್ರಿ ಅಂದರೆ ನಿಮ್ಮ ಕೀಮೋಥೆರಪಿ, ನಿಮಗೆ ಸರ್ಜರಿ ಆಗಿತ್ತು ಅಂತಂದ್ರೆ ಈ ಆಯುರ್ವೇದಿಕ್ ಟ್ರೀಟ್ಮೆಂಟ್ ನೀವು ತೊಗೊಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅಕಸ್ಮಾತ್ ಮೊದಲೇನಾದ್ರೂ ನಿಮ್ಮ ಸೈಡ್ ಎಫೆಕ್ಟ್ ಇದ್ದರೂ ಕೂಡ ಇದನ್ನ ತೊಗೊಳೋದ್ರಿಂದ ಮತ್ತೆ ವಾಪಸ್ ರಿಕವರ್ ಆಗುತ್ತೆ. ನೋಡಲ್ಲ ಸ್ನೇಹಿತರೆ, ಈ ವಿಡಿಯೋದಿಂದ ಭಾಳಷ್ಟು ಮಾಹಿತಿನ ನಿಮ್ಗೆ ಕೊಡೋ ಪ್ರಯತ್ನ ನಾನು ಮಾಡಿದ್ದೀನಿ. ಕ್ಯಾನ್ಸರ್ ಪೇಷಂಟ್ಗಳಿಗೆ ಇದರಿಂದ ಇನ್ನಷ್ಟು ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನಿಮ್ಮ ಸುತ್ತಮುತ್ತಲು ಇರೋರಿಗೆ, ಇದರಿಂದ ಬಳಲ್ತಾ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಹೆಚ್ಚಿನ ಮಾಹಿತಿ ಅಂದರೆ ಲೊಕೇಶನ್, ಕಾಂಟ್ಯಾಕ್ಟ್ ಡೀಟೇಲ್ ಮತ್ತು ಇವ್ರ ಯೂಟ್ಯೂಬ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿನಿ, ಬೇಗ ಹೋಗಿ ನೋಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.